ಇವತ್ತು ಎಲ್ಲೆಡೆ ಡೆವಿಲ್ ಸದ್ದು ಬಹಳ ಜೋರಾಗಿ ಕೇಳಿಸ್ಬಿಡ್ತಾ ಇದೆ. ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಅಭಿಮಾನಿಗಳು ಅಭಿಮಾನ ಪೂರ್ವಕವಾಗಿ ಎಲ್ಲೆಡೆ ಡೆವಿಲ್ ಸಿನಿಮಾ ನೋಡಿ ಮೆಚ್ಚಿ ಅಪ್ಪಿ ತಮ್ಮ ನೆಚ್ಚಿನ ನಾಯಕನ ಚಿತ್ರವನ್ನ ಒಪ್ಪಿಕೊಳ್ಳುತ್ತಿದ್ದಾರೆ. ಈ ನಡುವೆ ಇವತ್ತು ನಾವು ನಿನಗೆ ಡೆವಿಲ್ ಸ್ಟೋರಿ ಅಲ್ಲ, ಬದಲಾಗಿ ಒಂದು ರಿಯಲ್ ಸ್ಟೋರಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಏನದು ರಿಯಲ್ ಸ್ಟೋರಿ? ಇದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಮಿಸ್ ಮಾಡದೆ ನೋಡಲೇಬೇಕಾದಂತಹ ಸುದ್ದಿ. 2009ರಲ್ಲಿ ಸಾವನ್ನಪ್ಪಿದ ಮಹಿಳೆ ಇವತ್ತು ವಿವಿಸಿ ವಾಹಿನಿಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಐ ರಿಪೀಟ್, 2009ರಲ್ಲಿ ಸಾವನ್ನಪ್ಪಿದ ಮಹಿಳೆ ಇಂದು ವಿವಿಸಿ ವಾಹಿನಿಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಆ ಮಹಿಳೆಯ ಸಾವಿಗೆ ಕಾರಣರಾದವರು ಯಾರು ಗೊತ್ತಾ? ಎಲ್ಲವನ್ನ ರಿವೀಲ್ ಮಾಡ್ತೀವಿ ಇವತ್ತು. 16 ವರ್ಷಗಳ ಹಿಂದೆ ಸರ್ಕಾರಿ ಅಧಿಕಾರಿಗಳು ಸಾಯಿಸಿದ್ದ ಮಹಿಳೆ ಇಂದು ವಿವಿಸಿ ಕಚೇರಿಗೆ ಬಂದಿದ್ದು ಹೆಂಗ ಬಂದ್ರು ಅವರು? ಏನಿ ಕತೆ ಇದು? ಯಾವುದೋ ಕತೆ ಅಲ್ಲ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ನಡೆದಿರ್ತಕ್ಕಂಥ ಅಸಲಿ ಕತೆ ಇದು. ಯಾರಾದ್ರೂ ಡೈರೆಕ್ಟ್ರಿ ಕತೆ ಕೇಳಿದ್ರೆ ಒಳ್ಳೆ ಸಿನಿಮಾ ಮಾಡೋದಂತೂ ಫಿಕ್ಸ್. ಇದು ವಿವಿಸಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇರ್ತಕ್ಕಂಥ ಮರ್ಡರ್ ಮಿಸ್ಟ್ರಿ. 2009ರಲ್ಲಿ ಸಾವನ್ನಪ್ಪಿದ್ದ ಮಹಿಳೆ 16 ವರ್ಷಗಳ ನಂತರ ವಿವಿಸಿ ವಾಹಿನಿಯಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥ ಸ್ಟೋರಿ. ಯಸ್, ನಾನು ತುಂಬಾ ಡ್ರ್ಯಾಗ್ ಮಾಡಕ್ ಹೋಗೋದಿಲ್ಲ ಈ ವಿಷಯವನ್ನ. ಸಿದ್ದಮ್ಮ ಅಂತಕ್ಕಂಥ ಮಹಿಳೆ, 80 ವರ್ಷ ಈಗ ಅವರಿಗೆ. ಇವರು ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಚಿಕ್ಕನಾಯಕನಹಳ್ಳಿ ಅಂತಕ್ಕಂಥ ಗ್ರಾಮದವರು. ಸಿದ್ದಯ್ಯ ಅಂತಕ್ಕಂಥವ್ರು ಇವರ ಪತಿ. ಸಿದ್ದಯ್ಯ ಅವರು ಸಾವನ್ನಪ್ಪಿದ ನಂತರ ಸಿದ್ದಮ್ಮ ತಮ್ಮ ಜಮೀನು ಇವೆಲ್ಲವನ್ನ ನೋಡ್ಕೊಳ್ತಾ ಇದ್ರು. ಇದೇ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 68ರಲ್ಲಿ 1 ಎಕರೆ 20 ಗುಂಟೆ ಜಮೀನನ್ನು ಕೂಡ ಹೊಂದಿದ್ರು. ಅಲ್ಲಿ ಕಾಫಿಯನ್ನು ಕೂಡ ಬೆಳೆ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಆದ್ರೆ ದಿಢೀರಂತ 4/10/2009ರಲ್ಲಿ ಸಿದ್ದಮ್ಮ ಅವರಿಗೆ ತಿಳಿಯದಂತೆ ಸಿದ್ದಮ್ಮ ಸಾವನ್ನಪ್ಪಿ ಬಿಡ್ತಾರೆ. ಸಿದ್ದಮ್ಮ 4/10/2009ರಲ್ಲಿ ತಮಗೆ ಗೊತ್ತಿಲ್ಲದಂತೆ ತಾವೇ ಸಾವನ್ನಪ್ಪಿದಾಗ ಇದೇ ಸಕಲೇಶಪುರ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ 3/3/2008ರಲ್ಲಿ ಒಂದು ವಿಲ್ ರಿಜಿಸ್ಟರ್ ಆಗಿರುತ್ತೆ. ಅದು ಕೂಡ ಸಿದ್ದಮ್ಮ ಅವರಿಗೆ ಗೊತ್ತೇ ಇರೋದಿಲ್ಲ. ಸಕಲೇಶಪುರದ ಉಪನೋಂದಣಾಧಿಕಾರಿಗಳಲ್ಲಿ 3/3/2008ರಲ್ಲಿ ಒಂದು ವಿಲ್ ರಿಜಿಸ್ಟರ್ ಆಗುತ್ತೆ. ಸಿದ್ದಮ್ಮ, ವೈಫ್ ಆಫ್ ಲೇಟ್ ಸಿದ್ದಯ್ಯ, ನನಗೆ ಯಾರೂ ಕೂಡ ಮಕ್ಕಳಿಲ್ಲ, ನನ್ನನ್ನ ದತ್ತು ಪುತ್ರನಾಗಿ ನನ್ನನ್ನ ಸಾಕಿರ್ತಕ್ಕಂಥ ಶೇಖ್ ಅಹಮದ್ ಅಂತಕ್ಕಂಥವನಿಗೆ ನನ್ನ ಮರಣದ ನಂತರ ನನ್ನ ಆಸ್ತಿ ಎಲ್ಲವನ್ನ, ನನ್ನ ಜಮೀನು ಮತ್ತೊಂದು ಇನ್ನೆಲ್ಲವನ್ನ ಅವನ ಹೆಸರಿಗೆ ಮಾಡಿಕೊಡಬೇಕು ಅಂತ ಹೇಳಿ ಒಂದು ವಿಲ್ ರಿಜಿಸ್ಟರ್ ಆಗುತ್ತೆ 2008ರಲ್ಲಿ. ಆ ವಿಲ್ ರಿಜಿಸ್ಟರ್ ಆದ ನಂತರ 1 ವರ್ಷಗಳಾಗಿರಬೇಕು. 4/10/2009ರಲ್ಲಿ ಸಿದ್ದಮ್ಮ ಅವರು ಬದುಕಿರುವಾಗಲೇ ಸಿದ್ದಮ್ಮ ಅವರನ್ನ ಸಾಯಿಸಲಾಗತ್ತೆ. ಯಾರು ಸಾಯಿಸಿದ್ರು? ಸಕಲೇಶಪುರದ ಜನನ ಮತ್ತೆ ಮರಣ ನೋಂದಣಾಧಿಕಾರಿಗಳು ಒಂದು ಡೆತ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾರೆ. ಎಷ್ಟನೇ ತಾರೀಕು ಇಶ್ಯೂ ಮಾಡಿದ್ದಾರೆ? 17/10/2009ರಲ್ಲಿ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. 4/9/2009ರಲ್ಲಿ ಸಿದ್ದಮ್ಮ ಸತ್ತಿದ್ದಾರೆ ಅಂತ ಹೇಳಿ. ಅದಾದ ನಂತರ 2008ರಲ್ಲಿ ವಿಲ್ ಮಾಡಿದ್ರಲ್ಲ, ನನಗೆ ಯಾರು ಮಕ್ಕಳಿಲ್ಲ, ನನ್ನ ಸಾಕು ಮಗ ಅವನ ಹೆಸರು ಶೇಖ್ ಅಹಮದ್, ಆತನಿಗೆ ನನ್ನ ಆಸ್ತಿ ಎಲ್ಲ ಸೇರ್ತಕ್ಕಂಥದ್ದು ಅಂತ. ಈ ಆಧಾರದ ಮೇಲೆ ಶೇಖ್ ಅಹಮದ್ ಮತ್ತೊಂದು ಅರ್ಜಿಯನ್ನ ಕೊಡ್ತಾನೆ. ಸಿದ್ದಮ್ಮ ಅವರ ಸಾಕು ಮಗನಾಗಿದ್ದ ನಾನು, ಅವರಿಗೆ ಮಕ್ಕಳಿಲ್ಲದ ಕಾರಣ ಚಿಕ್ಕ ವಯಸ್ಸಿನಿಂದಲೂ ಕೂಡ ನನ್ನನ್ನು ಸಾಕು ಮಗನಾಗಿ ಪ್ರೀತಿಯಿಂದ ಪ್ರೀತಿಸಿ ಸಲಹಿ ಸಂತೈಸಿ ಸಾಕುತ್ತಿದ್ದರು. ಅವರ ವಯಸ್ಸಾದ ನಂತರ ಅವರ ಆರೋಗ್ಯ ಮತ್ತೊಂದು ಇನ್ನೊಂದು ಎಲ್ಲವನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ನೋಡಿಕೊಂಡಿದ್ದೇನೆ. ಅವರಿಗೆ ಯಾರೂ ವಾರಸುದಾರರಿಲ್ಲದ ಕಾರಣ ಅವರ ಆಸ್ತಿ ಎಲ್ಲವನ್ನು ಕೂಡ ನನಗೆ ಕೊಡಬೇಕು, ನನ್ನ ಹೆಸರಿಗೆ ಖಾತೆಯನ್ನು ಬದಲಾಯಿಸಿ ಕೊಡಬೇಕು ಅಂತ ಅರ್ಜಿ ಸಲ್ಲಿಸ್ತಾನೆ. ಡೆತ್ ಸರ್ಟಿಫಿಕೇಟ್ ಅನ್ನು ಕೂಡ ಸಲ್ಲಿಕೆ ಮಾಡ್ತಾನೆ. ಇದಾದ ನಂತರ ಅವನ ಹೆಸರಿಗೆ ಸಿದ್ದಮ್ಮ ಅವರ ಆಸ್ತಿಯನ್ನು ಕೂಡ ಬರೆಸ್ಕೊಳ್ತಾನೆ. ಸುಮಾರು 1 ಎಕರೆ 20 ಗುಂಟೆ, 1 ಎಕರೆಗೆ 30 ಲಕ್ಷದವರೆಗೂ ಕೂಡ ಬೆಲೆ ಬಾಳ್ತಾ ಇದೆ ಅಲ್ಲಿ. ಇದೊಂಥರ ನಾವು ಈ ಗೋಕುಲಾಷ್ಟಮಿಗೂ ಇಮಾಮ್ ಸಾಬ್ಗೂ ಏನ್ ಸಂಬಂಧ ಅನ್ನೋ ತರ ಸಿದ್ದಮ್ಮಗೂ ಶೇಖ್ ಅಬ್ದುಲ್ಲಾಗೂ ಏನ್ ಸಂಬಂಧ ಇಲ್ಲಿ?
ಅಂತಕ್ಕಂಥದ್ದನ್ನ ನೋಡ್ತಾ ಹೋದ್ರೆ ಶೇಖ್ ಅಹಮದ್ ಅಂತಕ್ಕಂಥ ಈ ವ್ಯಕ್ತಿ ಸಿದ್ದಮ್ಮ ಅವರ ಸಾಕು ಮಗನಂತೆ. ಆದರೆ ಸಿದ್ದಮ್ಮ ಅವರನ್ನ ಶೇಖ್ ಅಹಮದ್ ಸಾಕಿದ್ದಾನೆ ಅನ್ನೋದು ಸಿದ್ದಮ್ಮರಿಗೆ ಗೊತ್ತಿಲ್ಲ ಅನ್ನೋದು ಮತ್ತೊಂದು ಕತೆ. ಇವೆಲ್ಲದರ ನಡುವೆ ಇವತ್ತು BBC ವಾಹಿನಿಗೆ ಬಂದಿರತಕ್ಕಂಥ ಸಿದ್ದಮ್ಮ ಅವರು ಹೇಳ್ತಾ ಇದ್ದಾರೆ, ಸ್ವಾಮಿ ನಾನಿನ್ನೂ ಸತ್ತಿಲ್ಲ ಬದುಕಿದ್ದೀನಿ. ಅದಾಗಲೇ ನನ್ನ ಆಸ್ತಿಯನ್ನ ಲಪಟಾಯಿಸೋದಕ್ಕೆ ಸಂಚು ರೂಪಿಸಿ 2009 ನಾನು ಸತ್ತಿದ್ದೀನಿ ಅಂತ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಬದುಕಿರ್ಬೇಕಾದ್ರೆ. ಅಂಡ್ ನನ್ನ ಗಮನಕ್ಕೆ ಬಾರದೆ ವಿಲ್ ಬರ್ಸ್ಕೊಂಡಿದ್ದಾರೆ. ಆ ವಿಲ್ ನಲ್ಲಿ ನನಗೆ ಯಾರು ಮಕ್ಕಳಿಲ್ಲ, ನಾನು ಸತ್ತ ನಂತರ ನನ್ನ ಆಸ್ತಿ ಎಲ್ಲ ಇವನು ಯಾರೋ ನನಗೆ ಗೊತ್ತೇ ಇಲ್ಲದ ಸಾಕು ಮಗನ ಹೆಸರಿಗೆ ಬರ್ದೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ನನಗೆ ಇಷ್ಟುದ್ದದ್ದು ಮಗ ಇದ್ದಾನೆ ಸ್ವಾಮಿ, ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ಇದ್ದಾನೆ ಅಂತ ಪಕ್ಕದಲ್ಲಿ ನಿಂಗರಾಜ್ ಅಂತಕ್ಕಂಥ ತಮ್ಮ ಮಗನನ್ನು ತೋರಿಸ್ತಾರೆ. ಅಂಡ್ ಇಲ್ಲಿ ನಾವೆಲ್ಲ ಬಹಳ ಗಮನಿಸಬೇಕಾದ ಅಂಶ ಅಂದ್ರೆ ಇದೆಲ್ಲ ಅವರಿಗೆ ಗೊತ್ತಾಗಿರೋದೇ ರೀಸೆಂಟ್ಲಿ 2012 ಕೂಡ ಸಿದ್ದಮ್ಮ ಅವರ ಹೆಸರಲ್ಲೇ ಪಾಣಿ ಇದೆ. ಆದ್ರೆ 2013 ಬರೋಷ್ಟರಲ್ಲಾಗಲೇ ಶೇಖ್ ಮಹಮ್ಮದ್ ಆಲಿ ಅಂತಕ್ಕಂಥ ಕಿಡಿಗೇಡಿ ಅಂತ ಕರೀಲ, ನಾನು ಇವನ್ನ ಏನಂತ ಕರಿಬೇಕು ನನಗೆ ಗೊತ್ತಿಲ್ಲ, ಈತನ ಹೆಸರಿಗೆ ಪಾಣಿ ಕೂಡ ಬದಲಾಗುತ್ತೆ. ಇದಾದ ನಂತರ ಒಂದು ದಿವಸ ಪಾಣಿಯನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಸಿದ್ದಮ್ಮ ಅವರ ಹೆಸರಿನಲ್ಲಿದ್ದಂಥ ಜಮೀನು ಸಿದ್ದಮ್ಮ ಅವರ ಹೆಸರಿನಲ್ಲಿಲ್ಲ, ಬದಲಾಗಿ ಶೇಖ್ ಅಹಮದ್ ಆಲಿ ಅಂತಕ್ಕಂಥವನ ಹೆಸರಿಗಾಗಿದೆ ಅಂತ. SC/ST ಲ್ಯಾಂಡು 83-84 ಸರ್ಕಾರ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಲ್ಯಾಂಡ್ ಇದು, ಪರಬಾರಿ ಮಾಡಹಂಗಿಲ್ಲ. ಹೆಂಗೋಯ್ತು ಶೇಖ್ ಅಹಮದ್ ಹೆಸರಿಗಿದು? ಆಗ ಯಾರೋ ಒಂದಿಷ್ಟು ಊರಲ್ಲಿ ತಿಳಿದವರು ಇವರನ್ನ ಒಂದಿಷ್ಟು ಜನನ್ನ ಕೇಳಿ ಹೇಳಿ ಅದಾದ ನಂತರ RTI ಒಂದು ಅರ್ಜಿ ಹಾಕ್ತಾರೆ, ಹೆಂಗೆ ಈ ಆಸ್ತಿ ಅವನ ಹೆಸರಿಗೆ ಪಾಣಿ ಹೆಂಗೆ ಬದಲಾಯ್ತು ಅಂತ. ಆಗ ನೋಡಿ ಅಸಲಿಗೆ ಸಿದ್ದಮ್ಮ ಅವರೇ ಶಾಕ್ ಆಗ್ತಾರೆ. ಯಾಕೆ ಅಂತ ಅಂದ್ರೆ 2009 ಸಿದ್ದಮ್ಮ ಸಾವನ್ನಪ್ಪಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಡೆತ್ ಸರ್ಟಿಫಿಕೇಟ್ ಕಾಣುತ್ತೆ. ಸಿದ್ದಮ್ಮ ಅವರು ನನಗೆ ಯಾರು ಮಕ್ಕಳಿಲ್ಲ, ಹಂಗಾಗಿ ನಾನು ಕಾಲವಾದ ನಂತರ ನನ್ನ ಆಸ್ತಿ ಎಲ್ಲ ನನ್ನ ಸಾಕು ಮಗ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡ ಶೇಖ್ ಅಹಮದ್ಗೆ ಸೇರಬೇಕು ಅಂತ ವಿಲ್ ಮಾಡಿಕೊಟ್ರು ಪತ್ರ ಕಾಣುತ್ತೆ. ಎಲ್ಲ ಪ್ರೊಸೆಸ್ ಆಗಿ ಶೇಖ್ ಅಹಮದ್ ಹೆಸರಿಗೆ ಸಿದ್ದಮ್ಮ ಅವರ ಬೆಲೆ ಬಾಳ್ತಕ್ಕಂಥ 30-40 ಲಕ್ಷ ಬೆಲೆ ಬಾಳ್ತಕ್ಕಂಥ ಆಸ್ತಿ ಆತನ ಹೆಸರಿಗೆ ಹೋಗುತ್ತೆ. ಇದಾದ ನಂತರ ಕೂಡಲೇ ಇವರು ಎಸಿ ಕೋರ್ಟಿಗೆ ಹೋಗ್ತಾರೆ, ನ್ಯಾಯಾಲಯದ ಮೆಟ್ಲತ್ತಾರೆ. ಎಸಿ ಕೋರ್ಟ್ನಲ್ಲಿ ಎಲ್ಲವನ್ನ ಪರಿಶೀಲಿಸ್ತಾರೆ. ಸ್ವತಃ ಖುದ್ದು ಸಿದ್ದಮ್ಮ ಅವರೇ ಹೋಗಿ ನಾನು ಸತ್ತಿಲ್ಲಪ್ಪ ಬದುಕಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅವ್ರು ಮಾಡಿರೋ ವಿಲ್ಲೋ ಮತ್ತೊಂದು ಬಿಲ್ಲೋ ಬೇಲ್ಪುರಿನೋ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ, ನಾನೇ ಬದುಕಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಂಗಾಗಿ ಎಸಿ ಕೋರ್ಟ್ನಲ್ಲಿ ತಹಸೀಲ್ದಾರ್ ಕೋರ್ಟಿಗೆ ಹಾಕ್ತಾರೆ. ಪ್ರಕರಣವನ್ನ ಪರಿಶೀಲಿಸಿ ಮೂಲ ಯಾರು ಈ ಜಮೀನಿನ ಮಾಲೀಕರಿದ್ದಾರೆ ಅವರ ಹೆಸರಿಗೆ ಖಾತೆಯನ್ನ ಮಾಡಿಕೊಡಿ ಅಂತ ತಹಸೀಲ್ದಾರ್ ಕೋರ್ಟಿಗೆ ಹೋದಾಗ ತಹಸೀಲ್ದಾರ್ ಕೋರ್ಟ್ ಅಲ್ಲಿ ನೋಡ್ತಾರೆ, ಅವತ್ತು ಅವನು ಯಾರು ಶೇಖ್ ಅಹಮದ್ ಅವನ ಹೆಸರಿಗೆ ಆಗಿದ್ದಂತ ಖಾತೆಯನ್ನ ರದ್ದುಪಡಿಸ್ತಾರೆ. ಅದಾದ್ಮೇಲೆ ಸಿದ್ದಮ್ಮಗೆ ನ್ಯಾಯ ಸಿಗ್ತಾ? ನೋ. ಆದ್ರೂ ಕೂಡ ಸಿದ್ದಮ್ಮ ನ್ಯಾಯ ಸಿಗಲಿಲ್ಲ. ಇನ್ನೂ ಕೂಡ ಆಸ್ತಿ ಸಿದ್ದಮ್ಮರ ಹೆಸರಿಗೆ ಬರಲಿಲ್ಲ. ಇದಾದ ನಂತರ ಕಳೆದ ತಿಂಗಳು ನವೆಂಬರ್ನಲ್ಲಿ ಸಕಲೇಶ್ಪುರದ ಪೊಲೀಸ್ ಠಾಣೆಯಲ್ಲಿ ಸಿದ್ದಮ್ಮ ಅವರು ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ನನ್ನ ಗಮನಕ್ಕೆ ಬಾರದೆ ನಾನು ಬದುಕಿರುವಾಗಲೇ ನಾನು ಸಾವನ್ನಪ್ಪಿದ್ದೀನಿ ಅಂತ ಹೇಳಿ ನನ್ನ ಆಸ್ತಿಯನ್ನ ಲಪಟಾಯಿಸುವ ಕುತಂತ್ರವನ್ನ ಮಾಡಿ ನನ್ನ ಆಸ್ತಿಯನ್ನ ಲಪಟಾಯಿಸಿದ್ದಾನೆ ಶೇಖ್ ಅಹಮದ್ ಅಲಿ ಎಂತದ ಅವನ ಇದನ್ನಲ್ಲ, ಅವನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂಡ್ 420 ಕೇಸನ್ನ ದಾಖಲು ಮಾಡಿ ಆತನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ವಿಪರ್ಯಾಸ ಅಂತ ಅಂದ್ರೆ 1 ತಿಂಗಳಾಯ್ತು, ಇನ್ನೂ ಕೂಡ ಈ ಕೇಸನ್ನೇ ದಾಖಲು ಮಾಡ್ಕೊಂಡಿಲ್ಲ ಪೊಲೀಸರು. ಪ್ರಕರಣವೇ ದಾಖಲಾಗಿಲ್ಲ, 1 ತಿಂಗಳಾಯ್ತು. ಓರ್ವ ಮಹಿಳೆ ನಾನು ಬದುಕಿದ್ದೀನಿ ಸತ್ತಿಲ್ಲ ಆದ್ರೆ ನಾನು ಸತ್ತಿದ್ದೀನಿ ಅಂತ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ಕೊಂಡು ನನ್ನ ಆಸ್ತಿಯನ್ನ ಲಪಟಾಯಿಸಿದ್ದಾರೆ ಅಂತ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾದ್ರೂ ಕೂಡ ನಾಚಿಕೆ ಆಗಬೇಕು ಸಂಬಂಧಪಟ್ಟವ್ರಿಗೆ. ಇವತ್ತವರೆಗೂ ಕೂಡ ಕೇಸ್ ದಾಖಲಾಗಿಲ್ಲ, FIR ದಾಖಲಾಗಿಲ್ಲ. ಏನ್ ಹೇಳಬೇಕು? ಯಾರಿಗೆ ಹೇಳ್ಬೇಕು ಇದ್ರ ಬಗ್ಗೆ?
ಕಂದಾಯ ಸಚಿವರು, ಇವತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು, ಅವರ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ, ಅವರ ಬಗ್ಗೆ ಅಪಾರವಾದ ವಿಶ್ವಾಸವಿದೆ. ಹಾಸನ ಜಿಲ್ಲಾಧಿಕಾರಿಗಳು, ಮಹಿಳಾ ಜಿಲ್ಲಾಧಿಕಾರಿಗಳಿದ್ದಾರೆ, ಮಹಿಳೆಯರ ಪರವಾಗಿ ಧ್ವನಿ ಎತ್ತುತ್ತಾರೆ. ನನಗೆ ಅವ್ರ ಬಗ್ಗೆ ವಿಶ್ವಾಸ ಇದೆ. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಓರ್ವ ಮಹಿಳೆ ಇದ್ದಾರೆ, ಖಂಡಿತವಾಗ್ಲೂ ಪರ್ಸನಲಿ ಅವ್ರ ಮೇಲೆ ನನಗೆ ವಿಶ್ವಾಸ ಇಲ್ಲ. ವಿಶ್ವಾಸ ಯಾಕಿಲ್ಲ ಅಂತ ಅಂದ್ರೆ, ಕಣ್ಣೆದುರಿಗೆ ನಾನು ಸತ್ತಿಲ್ಲ ಬದುಕಿದ್ದೀನಿ ಅಂತ ಬದುಕಿರೋರು ಹೋಗಿ ನನ್ನ ಹೆಸರನ್ನು ಡೂಪ್ಲಿಕೇಟ್ ಡೆತ್ ಸರ್ಟಿಫಿಕೇಟ್ ಮಾಡಿ ಆಸ್ತಿ ಲಪ್ಟಾಯಿಸಿದ್ದಾರೆ ಅಂತ ಹೇಳಿ ಎಸ್ ಬಿ ಆಫೀಸಿಗೆ ಹೋಗಿದ್ದಾರೆ, ಸಕಲೇಶ್ಪುರ ಪೊಲೀಸರ ಮುಂದೆ ಹೋಗಿದ್ದಾರೆ. ಎಲ್ಲಿ ಹೋದ್ರು ಕೂಡ ಇವ್ರಿಗೊಂದು ನ್ಯಾಯ ದೊರಕಿಸ್ಕೊಡಕ್ ಒಂದು ತಿಂಗಳಾದ್ರೂ ಕೂಡ ನಿಮ್ ಯೋಗ್ಯತೆಗೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಹೆಂಗ್ರಿ ವಿಶ್ವಾಸ ಇಡಬೇಕು? ಯಾಕೆ ವಿಶ್ವಾಸ ಇಡಬೇಕು ನಿಮ್ಮ ಮೇಲೆ? ಯಾಕೆ ವಿಶ್ವಾಸ ಇಡಬೇಕು ಜನ? ಇದನ್ನ IAS, IPS, KAS ಇವೆಲ್ಲ ಮಾಡ್ಕೊಂಡ್ ಬಂದಿರೋರು ಬೇಡ. 3ನೇ ಕ್ಲಾಸ್ ಹುಡುಗನ ಹತ್ರಕ್ಕೆ ಹೋಗ್ಬಿಟ್ಟು ಈ ಪ್ರಕರಣ ಹಿಂಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಅವನ್ ತೀರ್ಪು ಕೊಡ್ತಾನೆ. ಏನಾಗಿದೆ ಇಲ್ಲಿ, ಏನೇನ್ ಫ್ರಾಡ್ ನಡೆದಿದೆ ಇಲ್ಲಿ ಎಲ್ಲವನ್ನ ಅವನೇ ಹೇಳ್ತಾನೆ. ಬಟ್ ಪುಸ್ತಕದ ಬದನೆಕಾಯಿ ತಿರುವಾಗ ಬಾಯ್ಪಟ್ಟ ಮಾಡ್ಕೊಂಡು ಎಕ್ಸಾಮ್ ಬರ್ದ ಬಂದು AC ರೂಮಲ್ಲಿ ಕೂತಿರೋರ್ಗೆ ಇದು ಅರ್ಥ ಆಗ್ತಾ ಇಲ್ಲ. ನನ್ನ ಪ್ರಕಾರ ನಿಮಗೆ ಇದೇನೋ ಚಿಕ್ಕ ಪ್ರಕರಣ ಅನ್ನಿಸ್ತಾ ಇದೆಯಾ? ನನಗೆ ಗೊತ್ತಿಲ್ಲ. ಇದು ಓರ್ವ ವೃದ್ಧೆ 80 ವರ್ಷ. ದಯವಿಟ್ಟು ಯಾರ್ಯಾರು ನಿಮ್ಮ ಆಸ್ತಿಗಳನ್ನ ಚೆಕ್ ಮಾಡ್ಕೊಂಡಿಲ್ವೋ ಚೆಕ್ ಮಾಡ್ಕೊಳ್ಳಿ. ಈ ಕಳ್ಳ ಲಪಟ ಭ್ರಷ್ಟ ಕೆಲ ಅಧಿಕಾರಿಗಳು ಯಾವನ್ ಎಂದ್ಲು ಕಾಸಿಗೆ ಆಸೆ ಪಟ್ಟು ಯಾವನ್ ಹೆಸರಿಗೆ ನಿಮ್ಮ ಆಸ್ತಿನೇ ಬರ್ಕೊಟ್ಟವನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಈ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ ನಾವು. ಅಂಡ್ ನಾನ್ ಸತ್ತಿಲ್ಲ ಬದುಕಿದ್ದೀನಿ, ನನ್ನ ಆಸ್ತಿನ ನನಗೆ ವಾಪಸ್ ಕೊಡಿ, ನನಗೆ ಫ್ರಾಡ್ ಆಗಿದೆ, ಮೋಸ ಆಗಿದೆ ಅಂತ ಓರ್ವ ಮಹಿಳೆ, ವೃದ್ಧೆ 80 ವರ್ಷದ ಮಹಿಳೆ ತಿಂಗಳಿಂದ ಪೊಲೀಸ್ ಠಾಣೆಗೆ ಅಲಿಬೇಕೆಂದ್ರೆ ಇದಾ ನಮ್ಮ ಪೊಲೀಸ್ ವ್ಯವಸ್ಥೆ? ಇದಾ ನೀವು ಮಾಡ್ತಾ ಇರ್ತಕ್ಕಂಥ ಪೊಲೀಸಿಂಗ್? ಇದಾ ನೀವು ಜನರಿಗೆ ಕೊಡ್ಬೇಕಾಗಿರ್ತಕ್ಕಂಥ ನ್ಯಾಯ? ಇದಾ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿ? ಗಾಂಧೀಜಿ ಕನಸು, ಕರ್ನಾಟಕದಲ್ಲಿ ನನಸು, ಯಾವ ಕನಸು ನನಸು ಮಾಡಿದ್ದೀರಿ? ಐ ಡೋಂಟ್ ನೋ. ಈ ಪ್ರಕರಣವನ್ನ ನನ್ನ ಹತ್ರ ಬಂದವ್ರು ಹೇಳಿದಾಗ ನಿಜವಾಗ್ಲೂ ಹಿಂಗ್ ನಡೆಯುತ್ತಾ ಅಂತ ಅನ್ನಿಸ್ತು. ಬಟ್ ನಡೆದಿದೆ. ವಿತ್ ಡಾಕ್ಯುಮೆಂಟ್, A to Z ಡಾಕ್ಯುಮೆಂಟ್ ಇದೆ. ಸಕಲೇಶ್ಪುರದಲ್ಲಿ ರಾಜಕಾರಣಿಗಳು ಅಂತ ಮುಖವಾಡ ಹಾಕೊಂಡಿರ್ತಕ್ಕಂಥ ಕೆಲ ಗೋಮುಖ ವ್ಯಾಘ್ರಗಳ ಸಪೋರ್ಟ್ ಇಂದ, ನಾನು ಹೆಸರು ಹೇಳಕ್ ಇಷ್ಟಪಡೋದಿಲ್ಲ, ನಿಮ್ಮ ರಾಜಕಾರಣ ಏನಿದೆ ರಾಜಕೀಯ ಮಾಡ್ಕೊಳ್ಳಿ, ಇಂತಹ ಅನ್ಯಾಯಗಳಿಗೆ ಸಪೋರ್ಟ್ ಮಾಡಬೇಡಿ. ನೆಕ್ಸ್ಟ್ ಅಲ್ಲಿ ಶಾಸಕರಾಗಬೇಕು, ಮತ್ತೊಂದಾಗಬೇಕು, ಇನ್ನೊಂದಾಗಬೇಕು ಅಂತ ಕನ್ಸ್ ಕಟ್ಕೊಂಡ್ ಬಂದಿರೋರು ಶಾಸಕರಾಗಕ್ಕಿಂತ ಮುಂಚೆಯೇ ನೀವು ಈ ತರ ಎಲ್ಲ ಲಪಟ ಕೆಲಸಗಳನ್ನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಜನ ಯಾವ ವಿಶ್ವಾಸ ಇಟ್ಕೊಂಡು ಓಟ್ ಹಾಕ್ಬೇಕ್ರಿ ನಿಮ್ಗೆಲ್ಲ? ನೆಕ್ಸ್ಟು ಯಾವ ವಿಶ್ವಾಸ ಇಟ್ಕೊಂಡು ಓಟ್ ಹಾಕಬೇಕು? ಯಾರೋ ಒಬ್ಬ ರಾಜಕಾರಣಿ, ಜನಪ್ರತಿನಿಧಿ, ಆತನ ಕುಮ್ಮಕ್ಕಿನಿಂದ ಇವೆಲ್ಲವೂ ನಡೀತಾ ಇದೆಯಂತೆ. ಪೊಲೀಸ್ ಠಾಣೆಯಲ್ಲಿ ಆತ ಹೇಳಿದ ಕಾರಣಕ್ಕೆ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತಿಲ್ಲವಂತೆ. ನಾಚಿಕೆ ಆಗಬೇಕು ಸಂಬಂಧಪಟ್ಟವರು, ನಾಚಿಕೆ ಆಗಬೇಕು ಸಂಬಂಧಪಟ್ಟವರು. ಕೂಡಲೇ ಜಿಲ್ಲಾಧಿಕಾರಿಗಳು, ಅದ್ಯಾರ ಸಕಲೇಶ್ಪುರದ ತಹಸೀಲ್ದಾರರು, ಅವರು ಕೂಡ ಮಹಿಳೆನೇ ಇರಬೇಕು. ಯಾಕೆ ಮೇಡಮ್ ಇವರಿಗೆ ಇವತ್ತವರೆಗೂ ಕೂಡ ನ್ಯಾಯ ಕೊಡಿಸಿಲ್ಲ ನೀವು? ನನಗೆ ಗೊತ್ತಿಲ್ಲ. ಏನ್ ಪ್ರಾಬ್ಲಮ್ ಏನಾಗಿದೆ ಈ ವಿಷಯದಲ್ಲಿ? ಇನ್ನು ಏನ್ ಸಾಕ್ಷಿ ಬೇಕ್ರಿ? ಸತ್ತಿದ್ದಾರೆ ಎನ್ನಲಾಗುತ್ತಿರುವ ಮಹಿಳೆಯೇ ಬಂದು ನಾನು ಸತ್ತಿಲ್ಲ ಅಂತ ಹೇಳಬೇಕಾದ್ರೂ ಅವ್ರ ಹೆಸರಿಗೆ ಅವ್ರ ಜಮೀನ್ ಮಾಡ್ಕೊಡಕ್ ಆಗ್ತಾ ಇಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂಥ ಜಮೀನದು SC/ST ಲ್ಯಾಂಡ್, ಪರಬಾರೆ ಮಾಡಂಗಿಲ್ಲ. ಅದನ್ನು ನಿಮ್ ಕೈಲಿ ಕೊಡಕ್ಕಾಗ್ತಾ ಇಲ್ಲ, ವಾಪಸ್ ಕೊಡ್ಸಕ್ಕಾಗ್ತಾ ಇಲ್ಲ ಅಂತ ಅಂದ್ರೆ ಯಾವ ನ್ಯಾಯವನ್ನ ನಿರೀಕ್ಷೆ ಮಾಡಬಹುದು ನಾವು? ಕಂದಾಯ ಸಚಿವರೇ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಐ ರಿಕ್ವೆಸ್ಟ್, ನನಗೆ ವಿಶ್ವಾಸ ಇದೆ ಕೃಷ್ಣ ಬೈರೇಗೌಡರು ಸುದ್ದಿ ನೋಡಿದ ಕ್ಷಣಕ್ಕೆ ಈ ಪ್ರಕರಣಕ್ಕೆ ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದನ್ನ ನಾನಿಲ್ಲಿ ಬಿಡಲ್ಲ, ನಿರಂತರವಾಗಿ ಫಾಲೋ ಅಪ್ ಮಾಡ್ತೀವಿ. ಹೌದು, ಇಟ್ಸ್ ನಾಟ್ ಅ ಮ್ಯಾಜಿಕ್. ಇವತ್ತು ನಾನು ಹೇಳಿದ ತಕ್ಷಣ ನಾಳೆ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಮಾಡಿ ನಾಡಿದವ್ರ ಹೆಸರಿಗೆ ಕೊಟ್ಟು ಬಿಡ್ತೀರಿ. ಆಯ್ತು, ಒಂದು ವಾರ ಸಮಯ ತಗೊಳ್ಳಿ, ಮತ್ತೆ ಮುಂದಿನ ಗುರುವಾರವೇ ಕುಳಿತು ಮಾತನಾಡೋಣ. ವಿಲ್ ಫಾಲೋ ಅಪ್. ನಾಚಿಕೆ, ಮಾನ, ಮರ್ಯಾದೆ, ನಾವು ಮಾಡ್ತಾ ಇರೋ ಕೆಲಸ, ಸರ್ಕಾರ ಕೊಡ್ತಾ ಇರೋ ಸಂಬಳಕ್ಕೆ ನಾನು ಏನಾದ್ರು ಕನಿಷ್ಠ 50 ಪೈಸೆ ನ್ಯಾಯ ಒದಗಿಸಬೇಕು ಅನ್ನೋದಿದ್ರೆ
ಯಾರೆಲ್ಲ ಭ್ರಷ್ಟ ಅಧಿಕಾರಿಗಳು ಇದ್ರೊಳಗಡೆ ತುಂಬಿಕೊಂಡಿದ್ದಾರೆ, ಯಾವ ನೀವೆಲ್ಲದ್ರಲ್ಲೂ ಯಾರ ಶೇಖ್ ಅಹಮದ್ ಇವನೊಬ್ಬನೇ ಇದಕ್ಕೆ ಕಾರಣ ಆಗಿರೋದಿಲ್ಲ. ಯಾರು ಬದುಕಿರುವಾಗ್ಲೇ ಅವರಿಗೆ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು, ಹೆಂಗೆ ವಿಲ್ ಮಾಡ್ಕೊಂಡ್ರಂತೆ, ಇವ್ರ ಗಮನಕ್ಕೆ ಬರ್ದೇ ಇರತಕ್ಕಂಥ ವಿಲ್ ಸೃಷ್ಟಿಯಾಗಿದೆ. ಹೆಂಗ್ ಸೃಷ್ಟಿ ಆಯ್ತು ತನಿಖೆ ಆಗಬೇಕು. ಯಾರ್ಯಾರು ಸಾಕ್ಷಿಗಳು ಸೈನ್ ಹಾಕಿದ್ದದಕ್ಕೆ ತನಿಖೆ ಆಗಬೇಕು. ಇವೆಲ್ಲ ಷಡ್ಯಂತ್ರ ರೂಪಿಸಿ ಆ ಹಿರಿ ಜೀವ ಇವತ್ತು ಅವನ ಹೆಸರಿಗೆ ಆ ಜಮೀನ್ ಮಾಡ್ಕೊಂಡ್ಬಿಟ್ಟು, ಈ ಮಹಿಳೆ ನಾನು ಬದುಕಿದ್ದೀನಿ, ನನ್ನ ಜಮೀನಿದೆ, ಹೋಗಲ್ಲ ಒಂದಿಷ್ಟು ಕಾಫಿ ಕುಯ್ಕೊಂಬಂದ್ಬಿಟ್ಟು ಜೀವನ ಮಾಡೋಣ ಅಂತ ಅಂದ್ರೆ ಜಮೀನು ಹೋಗಕ್ ಬಿಡೋದಿಲ್ಲ. ನನ್ನ ಹೆಸರಲ್ಲಿದೆ ಆಸ್ತಿ ಅಂತ ದರ್ಬಾರ್, ದರ್ಪ, ದೌಲತ್ತು ಯಾರ ಮುಂದೆ? ರೇ ಕಾನೂನು ಮುಂದೆ ನಾನು ನಂದು ನನ್ನಿಂದ ಅಂತ ಹೇಳೋರಲ್ಲ ಇವತ್ತು ಎಲ್ಲೆಲ್ಲಿ ಕುತ್ಕೊಂಡು ಏನೇನ್ ಮಾಡ್ತಾ ಇದ್ದಾರೆ ಎಲ್ಲ ಉದಾಹರಣೆ ಇದೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ಸಂವಿಧಾನದ ಮುಂದೆ ಯಾರೂ ದೊಡ್ಡವರಲ್ಲ. ಈ ವಿಚಾರದಲ್ಲೂ ಕೂಡ ಸಂವಿಧಾನದ ಆಶೋತ್ತರಗಳು ನಿಜವಾಗಿಯೂ ಕೂಡ ಇವತ್ತಿಗೂ ಕೂಡ ಅಸ್ತಿತ್ವದಲ್ಲಿ ಇದ್ದಾವೆ ಅನ್ನೋದಾದ್ರೆ ಆ ಮಹಿಳೆಗೆ ನ್ಯಾಯ ಕೊಡಬೇಕು. ಕೊಡಿಸ್ತೀವಿ. ನ್ಯಾಯ ಕೊಡಿಸೋವರೆಗೂ ನಾವಂತೂ ಬಿಡೋದಿಲ್ಲ. ನಾನು ಹೇಳದ್ನಲ್ಲ, ಮುಂದಿನ ಗುರುವಾರ ಕುತ್ಕೊಳ್ಳೋಣ. ಇನ್ನೂ ಒಂದು ವಾರ ಟೈಮ್ ತಗೊಳ್ಳಿ. ಒಂದು ವಾರ ಟೈಮ್ ತಗೊಂಡು ಆ ಮಹಿಳೆಗೆ ಏನ್ ನ್ಯಾಯ ಕೊಡಿಸ್ಬೇಕು ಆ ನ್ಯಾಯವನ್ನ ಒದಗಿಸಬೇಕು, ಒದಗಿಸುತ್ತೀರೆಂಬ ವಿಶ್ವಾಸದೊಂದಿಗೆ ನಾನು ಈ ಸುದ್ದಿಯನ್ನು ಸೈನ್ ಔಟ್ ಮಾಡ್ತೀನಿ. ಮುಂದಿನ ಸುದ್ದಿಗೆ ಹೋಗೋಣ. ಈಗ ನಮ್ಮ ಯಜಮಾನ್ರ ಹೆಸರು ಸಿದ್ದಯ್ಯರ ಹೆಸರಿಗೆ ಜಮೀನು ಆಯಿತು. ಆಗೋಯ್ತಿಗೆ ಅವರಿಗೆ ಹುಷಾರಿಲ್ದಲೇ ತೀರೋದ್ಮೇಲೆ ನಾನು ಸಿದ್ದಮ್ಮ ನನ್ನ ಹೆಸರಿಗೆ ಮಾಡ್ಕೊಂಡೆ ಜಮೀನು. ಮಾಡ್ಕೊಂಡು ಬೆಳೆ ಎಲ್ಲ ಬೆಳ್ಕೊಂಡಿದ್ದೆ. ಬೆಳೆ ಬೆಳ್ಕೊಂಡುವಾಗ ಅದೇನಾಯಿತು, ನನಗೆ ಹುಷಾರಿಲ್ದಂಗೆ ಆಯಿತು. ನಾನೇ ಮಾಡಿದೆ, ಜೋಕ್ರಹಳ್ಳಿಗೆ ಹೋದೆ. ಜೋಕ್ರಹಳ್ಳಿಗೆ ಹೋಗೈತೆ ಇವನು ಶೇಖ ಅನ್ನೋನು ಅವನ ಹೆಸರಿಗೆ ಸಿದ್ದಮ್ಮ ಸತ್ತೋಯ್ತೆ, ನನ್ನ ದತ್ತು ಮಗ ನಾನು ಅಂತ ಹೇಳಿಬಿಟ್ಟು ನಾನು ಖರ್ಚು ಮಾಡೀನಿ ಅಂತ ಹೇಳಿ ಅವನ ಹೆಸರಿಗೆ ಮಾಡ್ಕೊಂಡಾನೆ ಶೇಖ. ನನಗೆ ಗೊತ್ತಿಲ್ಲ ಅದು. ಅವನ ಕೈಲಿಗೆ ಒಂದು ಚಾಕ್ಲೇಟ್ ಅಲ್ಲ, ಒಂದು ಕಾಫಿ ಅಲ್ಲ, ಏನಾದರೂ ನಾನು ತಿಂದಿಲ್ಲ. ಈಗ ನನ್ನ ಹೆಸರಿಗೆ ನೀವು ಏನಾದರೂ ಜಮೀನು ಬಿಡಿಸ್ಕೊಡ್ಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ಸರ್, ನಮ್ಮ ಹುಟ್ಟೂರು ಗೇಕ್ರಳ್ಳಿ, ಆಮೇಲೆ ನಮ್ಮ ತಾಯಿ ಊರು ಬನವಾಸೆ ಬಾಳುಪೇಟೆ ಹತ್ರ. ಚಿಕ್ಕನಕಳ್ಳಿ ನಮ್ಮ ತಂದೆ ಹೆಸರಿಗೆ ಸಿದ್ದಯ್ಯ ಪುಟ್ಟಯ್ಯನವರಿಗೆ ಜಮೀನು ಆಯಿತು 1.5 ಎಕರೆ. ಸರ್, ನಾವಲ್ಲೇ ಒಂದು 20 ವರ್ಷ ಅಲ್ಲೇ ಇದ್ದು ಬಾಳುಪೇಟೆಯಲ್ಲಿ. ಆಮೇಲೆ ಅಲ್ಲಿ ಸಾగు ಮಾಡ್ತಾಯಿದ್ದು, ಎಲ್ಲ ಜಮೀನೆಲ್ಲ ಮಾಡ್ತಾಯಿದ್ದು ಸರು. ಆಮೇಲೆ ಆಗ ನಮ್ಮ ತಾಯಿಗೆ ಹುಷಾರಿಲ್ದಂಗೆ ಆಯಿತು. ನಮ್ಮ ತಂದೆ ಪೋತಿ ಆದಮೇಲೆ ನಮ್ಮ ತಾಯಿಗೆ ಹುಷಾರಿಲ್ದಂಗೆ ಆಯಿತು. ಆಮೇಲೆ ನಮ್ಮ ಗೇಕ್ರಳ್ಳಿ ಸ್ವಂತ ಊರಿಗೆ ಬಂದು, ಆಮೇಲೆ ಬಂದಾಗ ನಾವೇ ಜಮೀನು ಮಾಡ್ತಾಯಿದ್ದು. ಆಮೇಲೆ ಇದು ಬೆಳೆಯೋಕ್ಕಂತ ಅವ್ರಿಗೆ 1-2 ವರ್ಷ ಸಾರು ಕೊಟ್ಟಿದ್ದು. ಅದು ಕೊಟ್ಟಾಗ ಏನಾಯ್ತು ಅಂದರೆ, ನಾವು ಇಲ್ಲಿ ಊರ ಕಡೆ ನಮ್ಮ ತಾಯಿಗೆ ಹುಷಾರಿಲ್ಲ, ನಮಗೆ ಹುಷಾರಿರಲ್ಲ, ನಮ್ಮ ತಂದೆಗೆ ಹುಷಾರಿಲ್ದಂಗೆ ಬಂದಾದ್ಮೇಲೆ ಬಂದಿದ್ದು. ಆಮೇಲೆ ಸರ್ ಇದು ಏನಾಯಿತು ಅಂದರೆ, ಖಾತೆ ಅವನು ನಮ್ಮ ತಾಯಿ ಹೆಸರು ಪೋತಿ ಆಯಿತು ಅಂತೇಳಿ ಖಾತೆ ಮಾಡಿಸ್ಕೊಬಿಟ್ಟಿದ್ದಾರೆ. ನಮ್ಮ ತಾಯಿ ಇದ್ದಂಗೂ ಪೋತಿ ಖಾತೆ ಮಾಡಿಸ್ಕೊಂಡು ಇಲಾಖೆಯಲ್ಲಿ ಯಾವುದಾಗಲಿ ಕ್ರಮ ತಗೋತಾ ಇಲ್ಲ. ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೋತಿಲ್ಲ ಸರ್. ನಮ್ಮ FIR ಮಾಡ್ತಾಯಿಲ್ಲ ನಮ್ಮದು ಕೇಸೆಲ್ಲನೂ. ಹಾಗೆ ಮನೆ ಪ್ರಾರ್ಥನೆ ಕೇಳ್ಕೊಂಡು ನಿಮಗೆ ಕೈ ಮುಗಿದು ಕೇಳ್ತೀನಿ ಸರ್, ನೀವೆಲ್ಲ ನಮ್ಮ ತಾಯಿ ಹೆಸರಿಗೆ ಜಮೀನನ್ನು ಬಿಡಿಸ್ಕೊಡ್ಬೇಕಂತೇಳಿ. ಸರ್, ನಾನು ನವೀನ್ ಸದಾ ಅಂತೇಳಿ, ನಾನು ಆದಿವಾಸಿ ಬುಡಕಟ್ಟು ಸಮುದಾಯದವನು. ಮತ್ತು ನಾನು ಸಮುದಾಯ ಮುಖಂಡ ಹಾಗೂ ನಾನು ಅಟ್ರಾಸಿಟಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯ. ನಾನು ಜಿಲ್ಲಾಧಿಕಾರಿ ಇದರಲ್ಲಿ. ನಾನು ಹೇಳ್ತಿರೋದು ಇಷ್ಟೇ ಸರ್, ಯಾಕಂದರೆ ನಮ್ಮ ಊರಿನ ಪಕ್ಕದೇ ನಾನು ಅದೇ ಊರಿನವನು. ಹಾಗಾಗಿ ಏನು ಈ ಸಿದ್ದಯ್ಯವರಿಗೆ ಹಾಗೆ ಮಂಜೂರಾತಿ ಆಗಿದ್ದಂಥ ಜಮೀನನ್ನು ನಕಲಿ ದಾಖಲೆ ಅಂದರೆ ಜೀವಂತವಾಗಿದ್ದವ್ರನ್ನೇ ಸಾಯಿಸಿ, ಆಮೇಲೆ ಮಕ್ಕಳಿದ್ದವ್ರನ್ನೂ ಸಹ ಮಕ್ಕಳಿಲ್ದಾಗಿ ಮಾಡಿ, ಅವರ ಹೆಸರಿಗೆ ಏನು ಇದನ್ನು ಮಾಡಿಕೊಂಡು ಪಾಣಿ ಮಾಡ್ಕೊಂಡಿದ್ದಲ್ಲ. ಕೆಲವು ಡೆತ್ ಸರ್ಟಿಫಿಕೇಟ್ ಜೀವಂತವಾಗಿದ್ದವ್ರನ್ನ ನಕಲಿ ಸರ್ಟಿಫಿಕೇಟ್ ಮಾಡಿಕೊಟ್ಟವರು ಮತ್ತು ಅಧಿಕಾರಿಗಳಿದ್ದಾರಲ್ಲ, ಇವರಿಗೆ ಸೂಕ್ತ ಕ್ರಮ ಆಗಬೇಕು. ಯಾಕಂದರೆ ಅಲ್ಲೇ ಮಾಡಿದ್ರೆ ಬೈದರೆ ಮಾತ್ರ ಅಟ್ರಾಸಿಟಿ, ದೌರ್ಜನ್ಯ ಅಲ್ಲ. ಇವ್ರನ್ನ ಜೀವಂತವಾಗಿದ್ದವ್ರನ್ನ ಸಾಯಿಸಿದವರು ಸಹ ಇದು ದೌರ್ಜನ್ಯ ನನ್ನ ಪ್ರಕಾರ. ಇವರು ದೌರ್ಜನ್ಯ ಆದವರ ವಿರುದ್ಧ ಕೂಡಲೇ ಶಾಸಕರು, ಸಂಬಂಧಪಟ್ಟ ಸಕಲೇಶ್ಪುರದ ಶಾಸಕರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಏನು ನಮ್ಮ ಸಚಿವರಾದಂಥ ಉಸ್ತುವಾರಿ ಸಚಿವರಾದಂಥ ಕೃಷ್ಣೇ ಬೈರೇಗೌಡರು ಕೂಡಲೇ ಈ ನಕಲಿ ಏನು ದಾಖಲಾತಿ ಸೃಷ್ಟಿಗಳನ್ನ ಮಾಡಿದ್ರು ಅಧಿಕಾರಿಗಳ ಮೇಲೆ ಮತ್ತು ಸೃಷ್ಟಿ ಮಾಡಿದವನ ಮೇಲೆ ಕೂಡಲೇ ಕ್ರಮ
ಕ್ರಮ ಜರುಗಿಸಬೇಕು. ನಾವು ಕ್ರಮ ಜರುಗಿಸದೇ ಹೋದರೆ ನಾವು SC/ST ಆಯೋಗಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಲೋಕಾಯುಕ್ತಕ್ಕೆ ನಾವು ದೂರನ್ನ ದಾಖಲಿಸಿ ನಾವು ಅದರ ಮೇಲೆ ನಾವು ಕ್ರಮ ತಗೊಳ್ಳೋದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತೀವಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಅವರಿಗೆ ಕೂಡಲೇ ಅದಕ್ಕೆ ನ್ಯಾಯ ಸಿಗಬೇಕು. ಸರ್, ನಾನು ಬೆಳಗೋಡು ಬಸವರಾಜು ಅಂತೇಳಿ ಹಾಸನ ಜಿಲ್ಲಾ ಜೈ ಭೀಮ್ ಕ್ರಾಂತಿ ಸೇನೆಯ ಜಿಲ್ಲಾಧ್ಯಕ್ಷ. ನಾನು ಆಲೂರು ತಾಲೂಕು ಗೇಕರಹಳ್ಳಿ ಗ್ರಾಮದ ಸಿದ್ದಮ್ಮ ಅವರ ಕಂಪ್ಲೇಂಟನ್ನು ಪಾಪ ನಮ್ಮ ಹತ್ರ ತಗೊಬಂದರು. ಸಂಘ ಸಂಸ್ಥೆಯಲ್ಲಿ ನನಗೆ ಅನ್ಯಾಯ ಆಗಿದೆ ಅಂತೇಳಿ ನಾನು ಆ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ಆಮೇಲೆ ಒಂದು ಪತ್ರಿಕಾಗೋಷ್ಠಿನೂ ಕೂಡ ಮಾಡಿ ನಾನು ಈ ಸಿದ್ದಮ್ಮನವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬರ್ತೀನಿ. ಆ ಸಂದರ್ಭದಲ್ಲಿ ನಾವು ಸಿದ್ದಮ್ಮನವ್ರಿಗೆ ಏನು ಶೇಖ್ ಮೊಹಮ್ಮದ್ ಅಲಿ ಅಂತಕ್ಕಂಥವನು ಏನೇನು ಮೋಸ ಮಾಡಿದ್ದು ಅವೆಲ್ಲವನ್ನೂ ಕೂಡ RTIನಲ್ಲಿ ತಗೊಂಡು ಸಿದ್ದಮ್ಮ ಬದುಕಿದ್ದಂಗೆ ಸಾಯಿಸಿರೋದು ಮಾಡಿರೋದು. ಆಮೇಲೆ ಸಿದ್ದಮ್ಮನಿಗೆ ಮಕ್ಕಳೇ ಇಲ್ಲ ಅಂತೇಳಿ ಅದಕ್ಕೆ ಇವಕ್ಕೆಲ್ಲವಕ್ಕೂ ಕೂಡ ದಾಖಲೆಗಳನ್ನ ತೋರಿಸಿದ್ದೀವಿ. ಆಗ ಸಂಬಂಧಪಟ್ಟಂಥ ನಾವು ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀವಿ, ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ, AC ಕೊಟ್ಟಿದ್ದೀವಿ, ಕೃಷ್ಣೇ ಬೈರೇಗೌಡರಿಗೂ ಕೂಡ ಲೆಟರ್ ಕೊಟ್ಟಿದ್ದೀವಿ. ಮತ್ತು SP ಅವರಿಗೆ, ಜಿಲ್ಲಾಧಿಕಾರಿಗಳಿಗೆಲ್ಲ ಕೊಟ್ಟರು ಕೂಡ ಯಾಕೆ ಮೌನವಾಗಿ ಕೂತಾರಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವು ಈ ಭರವಸೆಯನ್ನು ಕೊಡ್ತಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತೇಳಿ. ನಮ್ಮಲ್ಲಿ ಅವ್ರಿಗೆ ಹೇಳ್ತಾರೆ, ಸರ್ ನೋಡಿ ಸರ್, ಇದನ್ನು ಸಾಕ್ಷಿ ನಾಶ ಮಾಡ್ತಾರೆ, ಆಮೇಲೆ ಸುಳ್ಳು ಫೇಕ್ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ ಅನ್ನೋದಕ್ಕೆ ದಾಖಲೆಗಳನ್ನ ತಗೊಂಡಿದ್ದೀವಿ. ಹಾಗಾಗಿ ಇವನಿಗೆ ಈ ಹಿಂದೆ ಇದೇ ಶೇಖ್ ಮೊಹಮ್ಮದ್ ಅಲಿ ಅಂತಕ್ಕಂಥವ್ರು ಅದೇ ಬೆಳಗೋಡು ವೃತ್ತದಲ್ಲಿ ಇವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಕೂಡ ಇದೆ. ಹೀಗೆ ಇವನು ಈ ಪ್ರಕರಣಗಳನ್ನ ತುಂಬ ಮಾಡ್ತಾನೆ ಇದ್ದಾನೆ. ಹಾಗಾಗಿ ನಾವು ಇದನ್ನು ಭಾರಿ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅದ್ರ ಮೇಲೆ ನಾವು 102 ಹಾಕ್ತೀವಿ, 409 ಹಾಕ್ತೀವಿ, 420 ಕೇಸ್ ಹಾಕ್ತೀವಿ, 72A ಹಾಕ್ತೀವಿ ಅಂತ ಹೇಳಿ ನಮಗೆ ಭರವಸೆಯನ್ನು ಮಾಡಿದ DYSP ಅವರು ನಾವು 13ನೇ ತಾರೀಕು 11ನೇ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ಇದುವರೆಗೆ FIR ದಾಖಲೆ ಮಾಡಿಲ್ಲ. ತಾವು ದಯಮಾಡಿ ತಮ್ಮ ಒಂದು ಇದ್ರ ಮೇಲೆ ನಮಗೆ ಅವನಿಗೆ ಕೇಸ್ ಮಾಡೋಂಗೆ ಒಂದು FIR ಮಾಡಿಸ್ಕೊಡ್ಬೇಕು. ಆಮೇಲೆ ಅವನ್ನ ಕೂಡಲೇ ಗಡೀಪಾರು ಮಾಡಬೇಕಂತಲೂ ಕೂಡ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಇದಕ್ಕೆ ಸಹಕರಿಸಿದಂಥ ಏನು ಕಂದಾಯ ಇಲಾಖೆಯಲ್ಲಿದ್ದಾರೆ, ಆಮೇಲೆ ಇದಕ್ಕೆ ಏನು ಪುರಸಭೆಯಿಂದ ಬದುಕಿದವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟವ್ರಲ್ಲ ಅವರಿಗೆ, ಆಮೇಲೆ ನೋಂದಣಾಧಿಕಾರಿಗಳಿಗೆ VARA ರಿಪೋರ್ಟ್ಗಳನ್ನ ಸುಳ್ಳಾಗಿ ಕೊಟ್ಟಿದ್ದಾರೆ. ಇವ್ರ ಮೇಲೆಲ್ಲ ಕ್ರಮ ಜರುಗಿಸಿ ಅವ್ರಿಗೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಸರ್.